ಎಲ್ಲರಿಗೂ ನಮಸ್ಕಾರ. ಪ್ರಸಿದ್ಧ ನಮ್ಮ ಕುರುಡುಮಲೈ ಗಣೇಶ, ನಮ್ಮ ಮುಳುಬಾಗಿಲು ಆಂಜನೇಯ ಸ್ವಾಮಿ, ಹೈದರಾಲಿ ದರ್ಗಾ ಅವರನ್ನು ಸ್ಮರಿಸುತ್ತಾ ನಮ್ಮ ಮುಳುಬಾಗಿಲು ತಾಲೂಕಿನ ಎಲ್ಲ ಜನತೆಗೆ ಒಳ್ಳೆಯದು ಮಾಡಲಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಮಾತನ್ನು ಮುಂದುವರಿಸ್ತೀನಿ. ಈ ದಿನ ಇಲ್ಲಿ ನಾವು ಸೇರಿರುವಂಥ ಕಾರ್ಯಕ್ರಮ ದೀರ್ಘ ಸುಮಂಗಲಿ ಭವದ ಅಂಗವಾಗಿ 4ನೇ ಹಂತದ ಕಾರ್ಯಕ್ರಮ. ಈಗ 3 ಕಾರ್ಯಕ್ರಮ ಮಾಡಿದ್ದೀವಿ. 4ನೇ ಹಂತದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಈಗಾಗಲೇ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಸಹಕಾರದೊಂದಿಗೆ ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜಣ್ಣರವರ ಬೆಂಬಲದೊಂದಿಗೆ ನಮ್ಮ MLC ಆದಂಥ ಅನಿಲ್ ಅಣ್ಣವರ ಸೂಚನೆಯ ಮೇರೆಗೆ ನಾವು ಈ ಮುಖಂಡರ ಎಲ್ಲ ಸಹಕಾರದೊಂದಿಗೆ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟಿಂದ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳಿವೆ. ಈಗ ಮೊದಲನೇ ಹಂತದಲ್ಲಿ ನಾವು 5 ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ವಿ. ಒಂದು ದೀರ್ಘ ಸುಮಂಗಲಿ ಭವ, 2ನೇದು ಬಂದು ಮಾತೃದೇವೋಭವ, 3ನೇದು ಆಚಾರ್ಯ ದೇವೋಭವ, 4ನೇದು ಕಾಯಕ ದೇವೋಭವ ಮತ್ತು 5ನೇದು ಜೀವ ಸಂಜೀವನಿ ಕಾರ್ಯಕ್ರಮ. ಈಗ ಜೀವ ಸಂಜೀವನಿ ಕಾರ್ಯಕ್ರಮ 5ನೇದು ನಾವು ಲಾಸ್ಟ್ ಮಂತಲ್ಲಿ ನಾವು ಇದೇ ನಮ್ಮ ಆಫೀಸ್ ಎದುರುಗಡೆನೆ ನಾವು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೀವಿ. ಈಗ ದೀರ್ಘ ಸುಮಂಗಲಿ ಭವದ ಕಾರ್ಯಕ್ರಮದ ಬಗ್ಗೆ ನಾವು ಇಲ್ಲಿ ಸೇರಿದ್ದೀವಿ. ಈ ಕಾರ್ಯಕ್ರಮದ ಮೊದಲು ಮೊನ್ನೆ ನಮಗೆ PAPMC ಎಲೆಕ್ಷನಲ್ಲಿ ನಾವು ಸುಮಾರು 50 ಜನ ನಮಗೆ ಪಕ್ಷದಿಂದ ನಮಗೆ ನಾಮಪತ್ರವನ್ನು ಸಲ್ಲಿಸಿದರು. ಪಕ್ಷದ ಎಲ್ಲ ಮುಖಂಡರ ಸೂಚನೆಯೊಂದಿಗೆ 40ಕ್ಕಿಂತ ಹೆಚ್ಚು ನಾಮಪತ್ರಗಳನ್ನು ವಾಪಸ್ ಪಡೆದರು. ನಾವು 6 ಜನ ಇನಾಮಿನೇಷನ್ ಗೆದ್ದರು. ಸಪೋರ್ಟ್ ಮಾಡಿದ ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ನಮ್ಮ ಮುಖಂಡರಿಗೂ ವಾಪಸ್ ಪಡೆದವ್ರಿಗೂ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಲು ಬಯಸ್ತಾ ಇದ್ದೀನಿ. ಈಗ ಒಗ್ಗಟ್ಟು ವಿಷಯ ಅವಾಗ ಹೇಳಿದ್ರು. ನಾವು ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು 5 ನಿಮಿಷ ನಮ್ಮ ಮುಖಂಡರು ಸೂಚನೆ ಕೊಟ್ಟರು. ಏನಂತ, ನಾವು ಇಂಥವ್ರನ್ನ ಅಂತಿಮ ಮಾಡ್ತಾ ಇದ್ದೀವಿ, ನೀವೆಲ್ಲ ವಾಪಸ್ ತೆಗೀರಿ ಅಂತ. ಒಬ್ಬರು ಕೂಡ ಒಂದು ಮಾತು ಕೂಡ ಮಾತಾಡಲಿಲ್ಲ. ನೀವೆಲ್ಲ ಗಮನಿಸಿರ್ತೀರ, ಒಂದೇ ಒಂದು ಮಾತು ಕೂಡ ಮಾತಾಡಲಿಲ್ಲ. ಎಲ್ಲರೂ ಹೋಗಿ ವಾಪಸ್ ತೆಗೆದರು. ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಒಗ್ಗಟ್ಟಿನ ಪ್ರದರ್ಶನ ಯಾವ ತರ ಇದೆ ಅಂತ ಆ ಸೂಚನೆ ಗೊತ್ತಿದೆ. ನಾವು ಸಣ್ಣ ಪುಟ್ಟ ಇದ್ರು ಇಲ್ಲಿ ಈ ಜಾಗದಲ್ಲಿ ಕೂತ್ಕೊಂಡು ನಾವು ಏನೇ ಒಂದು ನಿರ್ಣಯ ತಗೊಂಡಾಗ ನಮ್ಮಲ್ಲಿ ಒಗ್ಗಟ್ಟ ಇದೆ, ಯಾವುದು ಭೇದ ಭಾವ ಇಲ್ಲ. ಸಣ್ಣ ಪುಟ್ಟ ಇದರ ಇದ್ರು ಅದೇ ಮುಂದಿನ ದಿನಗಳಲ್ಲಿ ಸರ್ವಗತ ತಲೆ ಕೆಡಿಸ್ಕೋಬೇಡಿ. ನಾವು ಈಗ ಪಕ್ಷದ ಸಂಘಟನೆ ಬಗ್ಗೆ ಈಗ ಈ 5 ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗೋ ಜೊತೆಗೆ ನಾವು ಪಕ್ಷದ ಸಂಘಟನೆ ಕೂಡ ಮುಖ್ಯ. ಯಾಕಂದ್ರೆ ಈಗ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ನಗರಸಭೆ ಎಲೆಕ್ಷನ್ ಬರ್ತಾ ಇದೆ. ಈ ಎಲ್ಲ ಚುನಾವಣೆಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಪಕ್ಷದ ಸಂಘಟನೆಯನ್ನು ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ. ನನ್ನ ಎಲೆಕ್ಷನ್ ಇನ್ನೂ ತುಂಬಾ ದೂರ ಇದೆ. ಈಗ ನಿಮ್ಮ ಎಲೆಕ್ಷನ್ ಬರೋದು, ಈಗ ಹತ್ತಿರದಲ್ಲಿ ಬರೋದು ನಿಮ್ಮ ಎಲೆಕ್ಷನ್. ನಿಮ್ಮ ಎಲೆಕ್ಷನ್ಗೆ
ನೀವೀಗ ಪಕ್ಷದ ಸಂಘಟನೆ ಮಾಡಬೇಕಾಗತ್ತೆ. ನೋಡಿ, ಈಗ ಇಲ್ಲೆಲ್ಲ ಇರೋದು ನಮ್ಮ ಎಲ್ಲ ಮುಖಂಡರು. ಆವಾಗಲೇ ಹೇಳಿದ್ರು 3 ಸಲ 95ರಿಂದ 3 ಸರಿ ಜಿಲ್ಲಾ ಪರಿಷತ್ತು ಗೆದ್ದಿದೆ ನಮ್ಮ ದುರ್ಗಸಂದ್ರದಲ್ಲಿ ಅಂತ. ನನಗೆ ಅದಕ್ಕಿಂತ ಹಿಂದೆ ಹೋದೆ 4 ಸಲ ಗೆದ್ದಿದೆ ಅಂತ ನನಗೆ ಹೇಳಿದ್ರು. ನೋಡಿ, ದುರ್ಗಸಂದ್ರ ಹೋಬಳಿಯಲ್ಲಿ ಪಕ್ಷ ಎಷ್ಟು ಬಲವಾಗಿದೆ ಅಂತ ನಿಮಗೆ ಅರ್ಥ ಮಾಡ್ಕೋಬೇಕು. ಈಗ ಇಲ್ಲಿರೋರು ಎಲ್ಲ ಸೇರ್ಕೊಂಡು ನೀವು ಮನಸ್ಸು ಮಾಡಿದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಸಣ್ಣ ಪುಟ್ಟ ವಿಷಯಗಳಿದ್ರು ಅದನ್ನು ಕೂತ್ಕೊಂಡು ನಮ್ಮ ನಾಯಕರಿದ್ದಾರೆ, ಒಂದು 5-6 ಜನ ನಾಯಕರನ್ನ ಮುಂದೆ ಇಟ್ಕೊಂಡು ನೀವು ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಗ್ರಾಮಗಳಲ್ಲಿದ್ರೆ ಅದನ್ನು ಬಗೆಹರಿಸಿಕೊಳ್ಳೋದೇನೋ ದೊಡ್ಡ ವಿಷಯ ಅಲ್ಲ. ಅದು ಬಗೆಹರಿಸೋಣ. ಈ ಮುಂದಿನ ದಿನಗಳಲ್ಲಿ ಅದನ್ನು ಬಗೆಹರಿಸೋಣ. ನಾನು ಪಕ್ಷದ ಅಧ್ಯಕ್ಷನಾಗಿ ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನೀವು ದಯವಿಟ್ಟು ಪಕ್ಷವನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ. ಈಗ ಎಲ್ಲ ಇಟ್ಕೋಬೇಡಿ. ನೀವು ಎಲ್ಲಿ ಕರೆದ್ರೂ ಬರ್ತೀನಿ, ಯಾವ ಮನೆಗೆ ಕರೆದ್ರೂ ಬರ್ತೀನಿ. ಆದರೆ ನಿಮ್ಮ ಲೋಕಲಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನ ಇಟ್ಕೊಂಡು ಅವ್ರ ಮನೆಗೆ ಹೋಗಬಾರ್ದು, ಇವ್ರನ್ನ ಮಾತಾಡಬಾರ್ದು, ಆ ಥರ ನೀವು ಯಾವುದು ಥಿಂಕ್ ಮಾಡಬಾರ್ದು. ದಯವಿಟ್ಟು ನಮ್ಮ ಪಕ್ಷಕ್ಕಾಗಿ ನಾವು ಗೆಲ್ಲಿಸ್ಕೋಬೇಕಾದ್ರೆ, ನಿಮ್ಮ ಸ್ಥಳೀಯ ಚುನಾವಣೆಗಳಲ್ಲಿ ನೀವು ಗೆಲ್ಲಿಸ್ಕೋಬೇಕಾದ್ರೆ, ಮುಂದಿನ ದಿನಗಳಲ್ಲಿ ನಾನು ಕೂಡ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಪ್ರತಿ ಮನೆಗೂ ನಾವು ಹೋಗಬೇಕಾಗತ್ತೆ. ಅದು ಯಾವುದು ಜಾತಿ ಭೇದ ಇರಲ್ಲ, ಪಕ್ಷ ಭೇದ ಇರಲ್ಲ, ಎಲ್ಲರೂ ಹೋಗ್ಬೇಕಾಗುತ್ತೆ. ಆದರೆ ಈಗ ಫಸ್ಟ್ ನಮ್ಮ ಮನೆಯನ್ನು ನಾವು ಸರಿ ಮಾಡ್ಕೋಬೇಕು. ನಾವು ಸರಿ ಮಾಡ್ಕೋಬೇಕಾದ್ರೆ ನಾವು ಎಲ್ಲ ಮನೆಗಳಿಗೂ ಬರಕಾಡಿ. ಆದರೆ ಈಗ ನಾವು ಪ್ರವಾಸ ಆಗೋ ಮೊದಲು ನಾನು ಒಂದು 5-6 ಜನಕ್ಕೆ ಜವಾಬ್ದಾರಿ ಕೊಡ್ತೀನಿ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಆ ಪಂಚಾಯಿತಿ ವಾರು, ಆ ಪಂಚಾಯಿತಿಯಲ್ಲಿ ಏನೇನು ಸಮಸ್ಯೆಗಳಿದೋ ಆ ಪಂಚಾಯಿತಿ ವಾರು ಮುಖಂಡರು ನೀವು, ಅಥವಾ ಬೂತ್ ಮಟ್ಟದ ಮುಖಂಡರು, ನಮ್ಮ ಬೂತಲ್ಲಿ ಈ ತರ ಸಮಸ್ಯೆ ಇದೆ, ನಮ್ಮ ಊರಲ್ಲಿ ಈ ತರ ಸಮಸ್ಯೆ ಇದೆ, ಇಲ್ಲ ನಮ್ಮ ಪಂಚಾಯತಿಲಿ ಈ ತರ ಸಮಸ್ಯೆ ಇದೆ ಅಂತ ನಮ್ಮ ಗಮನಕ್ಕೆ ಕೊಟ್ರೆ, ನೀವು ನಮ್ಮ ಗಮನಕ್ಕೆ ಕೊಟ್ಟಾಗ ಅದನ್ನು ನಾವು ಸರಿ ಮಾಡಕ್ಕೆ ಆಗುತ್ತೆ. ಅದು ನೀವು ಬೇರೆ ಬೇರೆ ರೀತಿಯಲ್ಲಿ ನೀವು ಬೇರೆ ಬೇರೆ ನೀವು ಕೊಡಬೇಕಾಗುತ್ತೆ. ಯಾಕಂದ್ರೆ ನೀವು ಒಟ್ಟಿಗೆ ಕೊಟ್ಟರೆ ನಮಗೆ ಗೊತ್ತಾಗಲ್ಲ. ನೀವು ನಿಮ್ಮ ಪಂಚಾಯತಿ ವಾರ, ಇಲ್ಲ ವಿಲೇಜ್ ವಾರ, ಇಲ್ಲ ಬೂತ್ ವಾರ ನಿಮ್ಮ ಸಮಸ್ಯೆ ಇದ್ರೆ ನಮ್ಮ ಗಮನಕ್ಕೆ ತನ್ನಿ. ಅದನ್ನ ನಾವು ಈ ಪ್ರವಾಸದ ಮುಂಚೆನೆ ಅದನ್ನು ಸಣ್ಣ ಪುಟ್ಟ ಇದ್ರೆ ಅದನ್ನು ನಾವು ಬಗೆಹರಿಸಕ್ಕೆ ನಾವು ರೆಡಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಹಾಗೆ ಈಗ ಪೂರ್ವ ಸಭೆಯನ್ನು ಕರೆದಿದ್ದೀವಿ. ನೀವು ಕೂಡ ನಾನು ಪ್ರವಾಸ ಬರುವ ಮೊದಲು ನೀವು ನಿಮ್ಮ ಪಂಚಾಯಿತಿಯಲ್ಲಿ ನೀವು ಪೂರ್ವಭಾವ ಸಭೆಯನ್ನು ಕರ್ಕೋಬೇಕಾಗುತ್ತೆ. ಯಾಕೆ ನೀವು ಪೂರ್ವಭಾವ ಸಭೆಯನ್ನು ಕರ್ಕೋಬೇಕಂತಂದ್ರೆ, ನೀವು ಗ್ರಾಮ ಮಟ್ಟದಲ್ಲಿ ನೀವು ಅವ್ರಿಗೆ ಹೇಳ್ಬೇಕಾಗತ್ತೆ. ಈಗ ಆ ಕಡೆ ಒಬ್ರು ಹೇಳಿದ್ರು 3 ಜನಕ್ಕೆ ಮಾತ್ರ ಹೇಳಿದ್ರೆ ನಾವು ಎಲ್ಲರೂ ಬರಬೇಕು ಅಂತ. ಅದು ಎಲ್ಲರೂ ಬರ್ಬೇಕನ್ನುವ ಫಂಕ್ಷನ್ ಬೇರೆ, ಈಗ ಮುಖಂಡರ ಫಂಕ್ಷನ್ ಇದು. ಮುಖಂಡರ ಫಂಕ್ಷನ್, ಅದರಿಂದ ಮುಖಂಡರು ಮಾತ್ರ ಕರೆದಿದ್ದಾರೆ. ಇನ್ನೂ ಇರ್ತಾರೆ, ಇವರು ಬಿಟ್ಟು ಬೇರೆ ಮುಖಂಡರು ಕೂಡ ಇರ್ತಾರೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ನೀವು ಪೂರ್ವಭಾವ ಸಭೆ ಕರ್ಕೊಳ್ಳಿ. ನೀವು ಬೂತ್ ಮಟ್ಟದಲ್ಲಿ ನೀವು ಪೂರ್ವಭಾವ ಸಭೆ ಕರ್ಕೊಂಡು ನೀವು ಮಾತಾಡಿ, ಗ್ರಾಮ ಪಂಚಾಯತಿಗಳಲ್ಲಿ ನಾವು ಪ್ರವಾಸ ಮಾಡುವ ಮೊದಲು ನೀವೆಲ್ಲ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ನಮಗೆ ಹೇಳ್ಬಿಟ್ಟು ಅದು ಸರಿ ಮಾಡಿಕೊಂಡು ನೀವು ಪ್ರವಾಸ ಕರ್ಕೊಂಡೋದ್ರೆ ಒಳ್ಳೇದಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಈಗ ಹೆಂಗೂ ಬಂದಿದ್ರೆ ಒಂದು ವಿಷಯವನ್ನು ಹೇಳ್ತೀನಿ. ನಾವು ಪಕ್ಷದ ಸಂಘಟನೆಯಿಂದ ಪದಾಧಿಕಾರಿಗಳ ನೇಮಕ ಮಾಡ್ತಾ ಇದ್ದೀವಿ. ಈಗ ದುಗ್ಗಸಂದ್ರ ಹೋಬಳಿಯಲ್ಲಿ ಈಗ ಹೆಚ್ಚು ಕಮ್ಮಿ ಎಲ್ಲ ಮುಖಂಡರು ಇಲ್ಲಿ ಆಗಮಿಸಿದ್ರ. ಈ ಪದಾಧಿಕಾರಿಗಳ ಬಗ್ಗೆ ನಾನು ಈಗಲೇ ಹೇಳಕ್ಕೆ ಬಯಸ್ತೀನಿ. ನೀವು ನಿಮ್ಮ ಪಂಚಾಯಿತಿಯಲ್ಲಿ ನೀವು ಕುತ್ಕೊಂಡು ನಮಗೆ ಪದಾಧಿಕಾರಿಗಳ ಲಿಸ್ಟ್ ನೀವೇ ಫೈನಲ್ ಮಾಡಿಕೊಟ್ರೆ ನಮ್ಗೆ ಒಳ್ಳೆಯದು. ನಮಗೆ ಯಾವುದೂ ಸಮಸ್ಯೆ ಇರಲ್ಲ. ಯಾಕಂದ್ರೆ ಈಗ ನಮಗೆ 4 ರೀತಿಯ ಪದಾಧಿಕಾರಿಗಳ ಬಗ್ಗೆ ನಾವು ಈಗ ನಿಮ್ಗೆ ಹೇಳ್ತೀವಿ, ಗಮನಿಸ್ಕೊಳ್ಳಿ. ಒಂದನೇದು ಜನರಲ್ ಆಗಿ ನಮಗೆ ಪಂಚಾಯಿತಿ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ಮತ್ತು ಸೆಕ್ರೆಟರಿ, ಈ ಮೂರು ಜನರಲ್ದೊಂದು, ಮಹಿಳೆದೊಂದು, SC/ST ವರ್ಗಕ್ಕೊಂದು ಮತ್ತು OBC ವರ್ಗಕ್ಕೊಂದು. ಈ 4 ನಿಮ್ಮ ಪಂಚಾಯಿತಿಯಲ್ಲಿ ನೀವು ಹೆಂಗೂ ಈಗ ಕಾರ್ಯಕ್ರಮದ ಮೊದಲು ನೀವು ಕುತ್ಕೊಂತೀರಾ, ಆ ಟೈಮಲ್ಲಿ ನೀವು ಅದನ್ನು ಕೂಡ ನಮಗೆ ಫೈನಲ್ ಮಾಡಿಕೊಟ್ರೆ ಒಳ್ಳೇದಂತ ನಾನು ಈ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಪಕ್ಷದ ವತಿಯಿಂದ ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನನಗೆ ತುಂಬಾ ದಿವಸದಿಂದ ನಮ್ಮ ಡಾಕ್ಟರ್ ಪ್ರಚಾರ ಸಮಿತಿಯ
ಕಮಿಟಿ ಅದು ಕೊಡಿ, ನನಗೆ ತುಂಬಾ ಪ್ರೆಷರ್ ಇದೆ ಅಂತ ನನಗೆ ತುಂಬಾ ದಿವಸದಿಂದ ಕೇಳ್ಕೊಂತಾ ಇದ್ದಾರೆ. ನಾನು ಪಕ್ಷದ ಅಡಿಯಲ್ಲಿ ನಾನು ಮಾತುಕತೆ ಮಾಡಿ ಕೊಡಬೇಕಾಗತ್ತೆ. ನಾನು ಒಬ್ಬನೇ ನಾನು ಕೊಡಕ್ಕಾಗಲ್ಲ ಅಂತ ನಾನು ಅವ್ರಿಗೆ ಸಬೂಬ್ ಹೇಳ್ಕೊಂಡು ಬರ್ತಾ ಇದ್ದೀನಿ. ಹೇಳೋಣ, ಸಬೂಬ್ ಹೇಳ್ಕೊಂಡು ಬರ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಮುಖಂಡರು ಪ್ರಚಾರ ಸಮಿತಿ ಕೂಡ ಅದು ಆದಷ್ಟು ಬೇಗ ಈ ವಾರದಲ್ಲೇ ನೀವು ಮುಗಿಸಿ ಕೊಟ್ರೆ ಒಳ್ಳೇದಂತ ಹೇಳ್ಬಿಟ್ಟು ನಾನು ಈ ವೇದಿಕೆಯಲ್ಲಿ ನಾನು ಬೇಡ್ಕೊಂತ ಇದ್ದೀನಿ. ಈ ಕಾರ್ಯಕ್ರಮ ಹಳೆ ಕಾರ್ಯಕ್ರಮಗಳಿಗಿಂತ ಭಿನ್ನವಾಗಿರುತ್ತೆ, ನಿಜ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು ಬರುವ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ನನಗೆ ಬೆಳಗ್ಗೆ ನಾನು ಮಂಜಣ್ಣ ಮನೆಗೆ ಹೋಗಿದ್ದೆ. ಮುಂದಿನ ಕಾರ್ಯಕ್ರಮಕ್ಕೆ ನಾನು ಜಿಲ್ಲಾ ಮಂತ್ರಿಗಳು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ಒಂದ್ ವೇಳೆ ಜಿಲ್ಲಾ ಮಂತ್ರಿಗಳೇನಾದರೂ ಬಂದಲ್ಲಿ ದೇವರಾಯ ಸಮುದ್ರವನ್ನು ಕೂಡ ಸೇರಿಸುವ ಸೂಚನೆ ಇರುತ್ತೆ. ಅದನ್ನು ಪ್ರತ್ಯೇಕವಾಗಿ ನಾನು ಮೀಟಿಂಗ್ ಮಾಡಬೇಕಾಗತ್ತೆ. ಅದರಿಂದ ನಾನು ಈಗ ಆ ದೇವರಾಯ ಸಮುದ್ರ ಬಗ್ಗೆ ನಾನು ಈಗ ಹೇಳಿಲ್ಲ, ಆದ್ರೂ ಇಲ್ಲಿ ಒಂದು ಸೂಚನೆ ಕೊಡ್ಬೇಕಂತ ನಾನು ಹೇಳ್ತೇನೆ. 6 ಪಂಚಾಯತಿ ಜೊತೆಗೆ ಇನ್ನೂ ಒಂದು ಪಂಚಾಯಿತಿ ಸೇರಿಸಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ರೂಪಿಸ್ತೀವಿ. ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ 1 ಅವರ್ ಇಡ್ತೀವಿ. ಇದು ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮದ ಜೊತೆಗೆ ನಾನು ಈಗ ಪ್ರವಾಸವನ್ನು ಪ್ರತಿ ಊರಿಗೂ ಬರ್ತೀನಿ. ನಾನು ಬೂತ್ ಮಟ್ಟದಲ್ಲ, ಯಾಕಂದ್ರೆ ಆ ಊರಲ್ಲಿ ಅವರು ನನಗೆ ಹೇಳಬೇಕಾದ ಸಮಸ್ಯೆಗಳು ಬೇರೆ ಬೇರೆ ರೀತಿ ಇರುತ್ತೆ. ಅದರಿಂದ ಪ್ರತಿ ಊರಿಗೂ ನಾನು ಬರ್ತೀನಿ. ಆ ಪ್ರವಾಸದ ದಿನಾಂಕವನ್ನು ನನ್ನ ಮುಖಂಡರ ಜೊತೆಯಲ್ಲಿ ನಾನು ಮಾತುಕತೆ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನಾನು ಪ್ರತಿ ಊರಿಗೂ ಬರ್ತೀನಿ. ನಿಮ್ಮ ಸಮಸ್ಯೆಯನ್ನು ಅಲ್ಲೇ ನಾನು ಕೇಳ್ತೀನಿ. ಅದರಿಂದ ಸಣ್ಣ ಪುಟ್ಟ ಇದ್ರೆ ಅಲ್ಲೇ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಮುಂದೆ ಹೋಗೋಣ. ಮುಂದೇನು ಕೂಡ ನಾವು ಪ್ರವಾಸ ಮಾಡುವ ಮೊದಲೇ ಕೂಡ ಸಮಸ್ಯೆಗಳೇನಾಗಿದ್ದು ಬಗೆಹರಿಸ್ಕೊಳ್ಳೋಣ. ನಿಮಗೆ ಎಲ್ಲ ಮುಖಂಡರಿದ್ದೀರಾ, ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ನನ್ನ ಇದು ವೈಯಕ್ತಿಕ ವಿಷಯ.